ಸೌಕರ್ ಮಂದಿಗೆಲ್ಲ ನಮಸ್ಕಾರ ರೀ. ಎಲ್ಲ ಹೆಂಗದರಿ? ಎಲ್ಲ ಚಲೋ ಅದ ಅನ್ಕೋತನು. ನಾನು ನಿಮ್ಮ ಅಕ್ಷಯ್. ಇವತ್ತು ಬಂದೀನಿ ಉಗಾರ್ದ ಆದಿನ ದಿಗಂಬರ್ ಜೈನ್ ಬಸ್ತಿಗೆ. ಇಲ್ಲಿಂದ್ರ ನಾವು ಹೋಗಮೈತೇನು ರೀ ಶೇಡ್ಬಾಳ್ದಾಗ ಶಾಂತಿ ಸಾಗರ್ ದಿಗಂಬರ್ ಜೈನ್ ಆಶ್ರಮಕ್ಕೆ. ಈ ಆಶ್ರಮದಾಗ ಟೋಟಲ್ 6 ಬಸ್ತಿಗಳು ಅದಾವೆ ರೀ. ಇದು ಮೊದಲನೇದ ಮಹಾವೀರ್ ತೀರ್ಥಂಕರ್ ಬಸ್ತಿ ನೋಡ್ರಪ್ಪ. ಈ ಬಸ್ತಿ ಅಂತೂ ನೋಡೋಕೆ ಭಾಳ ಚಂದ ಐತಿ. ಮತ್ತು ಈ ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಸಾವ್ಕಾರ ಮಂದಿ 1927ರಾಗ ಈ ಆಶ್ರಮನ ಆಚಾರ್ಯ ಶ್ರೀ ಶಾಂತಿ ಸಾಗರ್ ಮುನಿ ಮಹಾರಾಜರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆಶ್ರಯಕ್ಕೆ ಅಂತೇಳಿ ಬಡ ಮತ್ತು ಅನಾಥ ಮಕ್ಕಳ ಸಲುವಾಗಿ ಇದನ್ನು ನಿರ್ಮಿಸಿರ್ರಿ. ಅವತ್ತಿಂದ ಇವತ್ತಿವರೆಗೂ ಈ ಆಶ್ರಮ ತಮ್ಮ ಸಮಾಜ ಸೇವೆ ಮಾಡಾಯ್ತು ನೋಡ್ರಪ್ಪ ಸಾವ್ಕಾರ ಮಂದಿ. ಇಲ್ಲಿ ಬಂದಾಗ ನಮಗೆ ಮತ್ತೊಂದು ಏನು ಮಾಹಿತಿ ಸಿಕ್ತಂದ್ರೆ ಒಬ್ಬರು ಮಹಾರಾಜಿಗಳ ಈ ಕಲ್ಲೇಕಾನ್ ವೃತ್ತ ತೊಗೊಂಡಾರ ಅಂತ ಇಲ್ಲಿ. ಸೊ ಅವ್ರಿಗೂ ಹೋಗಿ ಅವ್ರಿಗೆ ದರ್ಶನ ತೊಗೋಬೇಕಂತಿತ್ತು. ಇಲ್ಲಿ ಬಹಳಷ್ಟು ಮುನಿಗಳಿದ್ರು. ಎಲ್ಲ ಮುನಿಗಳ ದರ್ಶನ ತೊಗೊಂಡು ಅದು ಆದಮೇಲೆ ಎಲ್ಲ 6 ಬಸ್ ಇದು ದರ್ಶನ ತೊಗೊಂಡ್ಬಿಟ್ಟ ಸಾವ್ಕಾರ ಮಂದಿ. ನಾವು ಮುಂದೆ ಹೋಗೋದಿತ್ತು ಕಾಗವಾಡಕ್ಕೆ. ಸೊ ಜಲ್ದಿ ವಿಡಿಯೋ ಶೂಟ್ ಮಾಡೋದಿತ್ತು. ಇದ್ರ ಬಗ್ಗೆ ಫುಲ್ ವಿಡಿಯೋನ ಮಾಡಿದ್ದನು. ಡಿಸ್ಕ್ರಿಪ್ಷನ್ದಾಗ ನಿಮ್ಗೆ ಲಿಂಕ್ ಕೊಡ್ತೇನೆ. ನೀವು ಯೂಟ್ಯೂಬ್ದಾಗ ನನ್ನ ಚಾನಲ್ದಾಗ ಹೋಗಿ ಫುಲ್ ವಿಡಿಯೋ ನೋಡಿರಿ ಸಾವ್ಕಾರ ಮಂದಿ. ವಿಡಿಯೋ ಚಲೋ ಅನಿಸ್ತದೆ ನಿಮಗೆ ಪಕ್ಕ. ಸಾವ್ಕಾರ ಮಂದಿ ನೀವು ಬರ್ರಿ ಶೆಡ್ಬಾರ್ದು ಈ ಆಶ್ರಮಕ್ಕೆ. ಭಾರಿ ಶಾಂತ, ಇಷ್ಟು ಸಮಾಧಾನ ಆಗ್ತೈತೆ ಅಂದ್ರೆ ಮನಸ್ಸಕ್ಕೆ. ಇಲ್ಲಿ ಬಂದ ಮೇಲೆ ಇಲ್ಲಿಂದ ಹೋಗೋಕೆ ಮನಸ್ಸು ಬರಂಗಿಲ್ಲ ನೋಡ್ರಪ್ಪ ಸಾವ್ಕಾರ ಮಂದಿ. ಅಷ್ಟು ಶಾಂತ, ಅಷ್ಟು ಸಮಾಧಾನ ಆಯ್ತಂದ್ರೆ ನನಗಂತೂ ಭಾರಿ ಫೀಲ್ ಅನ್ನಿಸ್ತು. ಮತ್ತು ಅಲ್ಲಿ ರೋಡ್ ಅಪೋಸಿಟ್ ಸೈಡ್ ಮತ್ತೊಂದು ಬಾಹುಬಲಿ ಭಗವಾನರ ಮೂರ್ತಿ ಐತಿ. ನಾ ಅದಕ್ಕೂ ಹೋಗಿ ದರ್ಶನ ತೊಗೊಂಡು ಬನ್ನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.